ರೈಟ್. ನೇತ್ರಾವತಿ ತಟದಲ್ಲಿ ಇವತ್ತು ಕೂಡ ಈ ಉತ್ಖನನ ಶವಗಳ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. 7ನೇ ಪಾಯಿಂಟ್ನಿಂದ ಇವತ್ತು ಅವರು ತಮ್ಮ ಕಾರ್ಯವನ್ನು ಆರಂಭ ಮಾಡ್ತಾರೆ. 10:30 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಶುರುವಾಗುತ್ತೆ. ಇವತ್ತು ಪಾಯಿಂಟ್ ನಂಬರ್ 7 7ರಲ್ಲಿ SIT ಶೋಧ ಕಾರ್ಯ. ದೂರುದಾರ ತೋರಿಸಿದ ಜಾಗದಲ್ಲಿ ಇವತ್ತು ಕೂಡ ಭೂಮಿಯನ್ನು ಅಗೆದು ಅಲ್ಲೇನಾದರೂ ಶವಗಳು ಸಿಗುತ್ತಾ ಏನು ಎತ್ತ ಅಂತೆಲ್ಲ ಇವತ್ತು ಹಿಟಾಚಿ ಬಳಸಿ ಪರಿಶೋಧಿಸೋದಕ್ಕೆ ಮುಂದಾಗಿದೆ SIT. ಇವತ್ತು ಕೂಡ ಕಳೆ ಬರ ಸಿಕ್ಕರೆ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಈಗ ನಿನ್ನೆ ಪಾಯಿಂಟ್ ನಂಬರ್ 6ಅಲ್ಲಿ ಒಂದು 12 ಮೂಳೆಗಳು ಸಿಕ್ತು. ಅದನ್ನು ಈಗ FSL ಕಳಿಸ್ತಾರೆ. FSLಂದ ರಿಪೋರ್ಟ್ ಬರಬೇಕಾಗುತ್ತೆ. ಆಗಲೇ ಡಾಕ್ಟರ್ ಅರುಣ್ ಅವ್ರು ಹೇಳ್ತಾ ಇದ್ದಿದ್ದು ಮಿನಿಮಮ್ 1 ತಿಂಗಳಾದರೂ ಬೇಕಾಗುತ್ತೆ ಒಂದು ಒಪಿನಿಯನನ್ನು ಕೊಡೋದಕ್ಕೆ, 3 ಎಕ್ಸಾಮಿನೇಷನನ್ನು ಮಾಡಿ ಒಪಿನಿಯನ್ ಕೊಡೋದಕ್ಕೆ ಅಂತ. ಇವತ್ತು 7ನೇ ಪಾಯಿಂಟಿಂದ ಶುರು ಮಾಡ್ತಾರೆ. ಗೊತ್ತಿಲ್ಲ, ಅಲ್ಲಿ ಕುರುಹುಗಳು ಸಿಗಬಹುದು, ಸಿಗದೇನೆಯೂ ಇರಬಹುದು. ಸಿಕ್ಕಿದ್ರೆ ಆ್ಯಸ್ ಯೂಶುವಲ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ FSL ಕಳಿಸ್ಬೇಕಾಗುತ್ತೆ. FSLನಿಂದ ಮಾಹಿತಿ ಬರಬೇಕು. ಆ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಹೋಗುತ್ತೆ. ನಮಗೆ ಆ ಮೃತದೇಹ ಅಥವಾ ಆ ಅಸ್ಥಿಪಂಜರದ ಶವದ ಸಾವು ಹೇಗಾಯಿತು, ಕಾಸ್ ಆಫ್ ಡೆತ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಾವಿಗೊಂದು ಕಾರಣ ಅಂತ. ಅದಾದ ನಂತರ ಪೊಲೀಸರು ಅದು ಕೊಲೆ ಅನ್ನೋದೇ ಆಗಿದ್ದರೆ ಆ ಕೊಲೆ ಮಾಡಿದ್ಯಾರು, ಏನು, ಎತ್ತ ಅಂತಕ್ಕಂಥದ್ದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಈಗಾಗಲೇ ಹೇಳ್ತಾ ಇದ್ವಿ, ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ದಿನ. ಯಾಕಂದರೆ ನಿನ್ನೆ ಒಂದಷ್ಟು ಲೀಡ್ ಸಿಕ್ಕಿರೋದ್ರಿಂದ ನೇತ್ರಾವತಿ ನದಿ ತೀರದಲ್ಲಿ 4ನೇ ದಿನ ಉತ್ಖನನ ಕಾರ್ಯ ನಡೆಯುತ್ತೆ. ಪಾಯಿಂಟ್ ನಂಬರ್ 6ರಲ್ಲಿ 12 ಮೂಳೆಗಳು ಸಿಕ್ಕಿದ್ವಲ್ಲ, ಅವು FSLಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ FSLಗೆ ಅದನ್ನು ಕಳಿಸ್ಕೊಡೋ ಕೆಲಸ ಆಗಿದೆ. ಮೂಳೆಗಳ ಲಿಂಗತ್ವ ಪರೀಕ್ಷೆ ಅಂದರೆ ನಿನ್ನೆನೇ ಒಂದಷ್ಟು ಕನ್ಕ್ಲೂಷನ್ಗೆ ಬಂದಿರ್ತಾರೆ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು, ಅಟಾನಮಿ ಓದ್ಕೊಂಡಿರುವಂತಹ ವೈದ್ಯಾಧಿಕಾರಿಗಳು. ಅದನ್ನು ಬಿಟ್ಟು ಈಗ ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ತಾರೆ ಒಂದು ಡೀಟೇಲ್ಡ್ ಎಕ್ಸಾಮಿನೇಷನ್ನ ಮೂಲಕ. ಸೊ ಫಸ್ಟು DNA ಪ್ರೊಫೈಲಿಂಗು ಮುಂಚೆ ಆ ಮೂಳೆಗಳಿಂದ ಏಜ್ ಎಷ್ಟು, ಆಮೇಲೆ ಹೈಟ್ ಎಷ್ಟಾಗಿತ್ತು, ಆಮೇಲೆ ಕಾಸ್ ಆಫ್ ಡೆತ್ ನೋಡೋದಕ್ಕೆ ಸಿಗುತ್ತಾ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಗುತ್ತಾ ಅನ್ನೋದು ಯೋಚನೆ ಮಾಡ್ತಾರೆ. ಮೆಟಾಲಿಕ್ ಆಬ್ಜೆಕ್ಟ್ಸ್ನಿಂದ ಏನಾದರೂ ಆಗಿದೆಯಾ, ಆಮೇಲೆ ಪೋಸ್ಟ್ ಮಾರ್ಟಮ್ ಆಗಿ ಅದನ್ನು ಲೀಗಲಿ ದಫಲ್ ಮಾಡಿರೋದಾ ಅನ್ನೋದನ್ನೆಲ್ಲ ನೋಡಲಾಗುತ್ತೆ. ಒಂದು ಕುತೂಹಲ ಅಂತೂ ಇದ್ದೇ ಇದೆ.